ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮ್ಯಾಚ್ ನಡೀತಾ ಇದ್ದಾಗ ಭದ್ರತಾ ಲೋಪ ಆಗಿದೆಯಂತೆ. ಲೋಕಲ್ RCB ಗುಜರಾತ್ ಟೈಟನ್ಸ್ ಯಾರ್ದೋ ಜೊತೆ ನಡೀತಿದ್ದಾಗ ಅದೆಲ್ಲ ಪಾರ್ಕಿಂಗ್ ಏರಿಯಾ, ಎಂಟ್ರಿ, ಎಕ್ಸಿಟ್ ಅದೆಲ್ಲ ಇದ್ದಿದ್ದೊಂದು 240 CCTV ಎಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಿತ್ತಂತೆ. ಗಾಬರಿಗೊಂಡ ಪೊಲೀಸರು ಅಲರ್ಟ್ ಆಗಿ ಟಕ್ ಅಂತ ಸರ್ವರ್ ರೂಮನ್ನು ಪರಿಶೀಲಿಸಿದ್ರಂತೆ. ಇಮಿಡಿಯೇಟ್ಲಿನ ಆಮೇಲೆ ಅದಾಗಿದ್ದು ಗೊತ್ತಾಗಿದ ತಕ್ಷಣ ಆಫ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಬೇಗ ಗೊತ್ತಾಯ್ತಾ ಲೇಟಾಗಿ ಗೊತ್ತಾಯ್ತಾ? ಇಲ್ಲ, ಗೊತ್ತಾಗಿದೆ, ತಕ್ಷಣ ಗೊತ್ತಾಗಿದೆ. ಒಳ್ಳೆ ಅಷ್ಟಾರು ಗೊತ್ತಾಗಿದ್ದಲ್ಲ, ಯಾರೋ ಒಬ್ಬ ನೋಡ್ತಿದ್ದೀರಿ ಅಂತನಾ ಅಥವಾ ಸುಮ್ಮನೆ ಶೋಕಿಗೆ ಆಗಿಬಿಟ್ಟಿದ್ರಾ ಅಂತ ಕೇಳಿದೆ. ಹಿಂದೆ ಆಗಿದ್ರೆ ಎಫೆಕ್ಟ್ ಅವ್ರನ್ನ ಬಿಸಿ ಅಲರ್ಟ್ ಮಾಡಿದೆ. ಸೊ ಪರಿಶೀಲಿಸಿದ್ರೆ ಯಾರೋ ಇಬ್ಬರು ಅದೇನೋ ಪಾಪ ಸರ್ವರ್ ರೂಮ್ಗೆ ಹೋಗಿ ಆಫ್ ಮಾಡಿ ಬಂದ್ರಂತೆ. ಯಾಕ್ರಯ ಮಾಡಿದ್ರಿ ಇಂದ ಅವ್ನು ಯಾರೋ ಮಂಜುನಾಥ್ ಅಂತ ಯಾವನೋ ಅಬ್ದುಲ್ ಕಲಾಂ ಅಂತಿಲ್ಲ. ಇನ್ನು ಹೆಸರಿಗಾದ್ರೂ ಮನ ಮರ್ಯಾದೆ ಬಡವ ನಿಮಗೆ. ಹೌದು, ಇಬ್ಬರಿಗೂ ಮಂಜುನಾಥ ಇನ್ನೊಬ್ಬ ಅಬ್ದುಲ್ ಕಲಾಂ, ಇಬ್ಬರು ಸರಿ ಇದ್ದೀರಿ. ಕೆನ್ನೆ ಹೊಡಿಬೇಕು ಹಿಡ್ಕೊಂಡು ಕೋತಿಗಳಿಗೆ. ಅದೇನೋ ಅವ್ರ ಕಂಪ್ನಿಯಲ್ಲಿ ಕೆಲಸದಿಂದ ತೆಗೆದುಬಿಟ್ರಂತೆ. ಆ ತಿಂಗಳು ಸಂಬಳ ಕೊಟ್ಟಿಲ್ವಂತೆ. ಅದಕ್ಕೆ ಕೋಪಗೊಂಡು ಹೋಗ್ಬಿಟ್ಟು ಅವ್ರ ಕಂಪ್ನಿ ಪಾಸನ್ನೆಲ್ಲ ತಗೊಂಡೋಗಿ ಸರ್ವರ್ ರೂಮಿಗೆ ನುಗ್ಗಿ ಆಫ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರಂತೆ. ಈಗ ವಶಕ್ಕೆ ತೊಗೊಂಡಿದ್ದಾರಂತೆ ಪೊಲೀಸ್ನವರು. ಸರಿ, ಅದೇನೋ ಆಮೇಲೆ ಟಿಕೆಟ್ ಗಲಾಟೆ ಏನೋ ಒಂದು ಇದೆಯಲ್ಲ ಸರ್. ಹಾಂ, ಅದೇನೋ ಅದೊಂದು ನಡೀತಿದೆಯಾ? ಹೆಚ್ಚು ದುಡ್ಡಿಗೆ ಮಾರ್ಕೊಂಡು 12,000 20,000 ರೂಪಾಯಿವರೆಗೆ ಮಾರ್ತಿದ್ರು ಅಂತನ. ಮಾರಲಿ ಬಿಡಿ, ಕಾಂಪ್ಲಿಮೆಂಟ್ರಿ ಟಿಕೆಟ್ಸು ಸರ್. ಅವ್ರು ಇಷ್ಟ. ಕಾಂಪ್ಲಿಮೆಂಟ್ರಿ ಟಿಕೆಟ್ ಮಾರಬಾರ್ದು ಅಂತ KSCA ಹೇಳಬೇಕು. ಕತೆ ಕಾಯ್ತಿದಾರಂತ KSP ಅವರು. ಅವ್ರೇನು ತಿಂತಾರಂತೆ ಬ್ರೇಕ್ಫಾಸ್ಟ್ಗೆ KSCA ಆಫೀಸರ್ಸು? ಏನು ತಿಂತೀರಿ ನೀವು? ನೀವು ಹೇಳಬೇಕು ಕಾಂಪ್ಲಿಮೆಂಟ್ರಿ ಪಾಸ್ ನಾಟ್ ಫಾರ್ ಸೇಲ್. ತೆಗೆದ್ರೆ ಇನ್ನೊಂದ್ಸರಿ ಕಾಂಪ್ಲಿಮೆಂಟ್ರಿ ಪಾಸ್ ಸಿಗ್ದಂಗೆ ನೋಡ್ಕೊತೀನಿ. ಅದು ಯಾವನು ಕೊಟ್ಟಿದ್ವಿ ಅವನನ್ನು ಬಂದ್ ಮಾಡ್ತೀವಿ ಅಂತೇಳಿ ಯಾರಿಗೋ ಒಬ್ಬಂಗೆ ಕೊಡ್ಬೇಕಲ್ಲಪ್ಪ. ರಂಗಂಗೆ ಕೊಡ್ಬೇಕು ಕಾಂಪ್ಲಿಮೆಂಟ್ರಿ ಪಾಸು. ರಂಗ ಇನ್ಯಾವನ್ಗೋ ಕೊಡ್ಬೇಕು, ಅವ್ನು ಮಾರ್ಕೋಬೇಕು, ಅಷ್ಟೇ ತಾನೇ? ಅದೇ ಆಗೋದು. ಅದನ್ನು ನನಗೆ ಬಂದ್ ಮಾಡಬೇಕು. ನೆಕ್ಸ್ಟ್ ಆಗೋದೇ ತಪ್ಪುತ್ತೆ. ಲಡ್ಕಾಸಿ ಬಾಡಿಗೆ ಕೊಟ್ಬಿಟ್ಟು ಮಜಾ ಮಾಡ್ತಿರೋರ್ಗೆ ಅವೆಲ್ಲ ಯಾಕೆ ಹೊಳಿಯತ್ತೆ ಹೇಳಿ? ಜನರು ದುಡ್ಡಲ್ಲಿ ಮಜಾ ಮಾಡ್ಕೊಂಡು ಓಡಾಡ್ತಿರೋರಿಗೆ. ಎಸ್, ದೆಹಲಿ ಅಬಕಾರಿ ಹಗರಣದಲ್ಲಿ ದೆಹಲಿ ಹೈಕೋರ್ಟ್ ಫಸ್ಟ್ KSCA ಸ್ಟೇಡಿಯಂ ಬಂದ್ ಆಗ್ಬೇಕು ನನ್ನ ಪ್ರಕಾರ. ಕಟ್ಕೊಳ್ಳಿ ನಿಮ್ಮ ದುಡ್ಡಲ್ಲಿ ನೀವು ಅಂತ. ಅದಾಗದೇ ಹೊರತಾ ಏನೂ ಆಗಲ್ಲ. ದೆಹಲಿ ಅಬಕಾರಿ ಹಗರಣದಲ್ಲಿ ದೆಹಲಿ ಹೈಕೋರ್ಟ್ ವಿಚಾರಣೆ ಎದುರಿಸ್ತಾ ಇರುವ ಮಾಜಿ CM ಅರವಿಂದ್ ಕೇಜ್ರಿವಾಲ್ ಮತ್ತೊಂದು ತಗಾದೆ ಎತ್ತಿದ್ದಾರೆ. ಹೈಕೋರ್ಟ್ ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ಅವರ ಪೀಠ ಈ ವಿಚಾರಣೆಯನ್ನು ನಡೆಸೋದನ್ನ ಹಿಂದೆ ಆಕ್ಷೇಪವನ್ನು ಎತ್ತಿದ್ರು. ಈಗ ಅವ್ರು ಹೇಳ್ತಾ ಇದ್ದಾರೆ ಸತ್ಯಾಗ್ರಹ ಕೂರ್ತೀನಿ ಅಂತ. ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ಅವರಿಂದ ನ್ಯಾಯ ಪಡೆಯುವ ನನ್ನ ಭರವಸೆ ಕಮರಿ ಹೋಗಿದೆ. ನಿಮ್ಮ ಪೀಠದ ಮುಂದೆ ನಾನು ವೈಯಕ್ತಿಕವಾಗಿ ಏನ್ ಬೇಕಾದ್ರೂ ಹೇಳ್ಕೋಬಹುದು. ಜಡ್ಜು ಒಂದು ಕೇಸಿಂದ ಹಿಂದಕ್ಕೆ ಸರಿಯಬೇಕಾದ್ರೆ ಅದಕ್ಕೆ ನಿಶ್ಚಿತವಾದ ಕಾರಣಗಳು ಇರಬೇಕು. ಸುಮ್ಮನೆ ನನ್ನ ಅಭಿಪ್ರಾಯ ರೂಪದಲ್ಲಿ ಬಂದಿದ್ದಕ್ಕೆಲ್ಲ ಜಡ್ಜ್ ಹಿಂದೆ ಹೋಗಬೇಕು ಅಂತ ಎಲ್ಲೂ ಇಲ್ಲ ರೂಲಲ್ಲಿ. ನನಗಿಷ್ಟ ಆಗಲಿಲ್ಲ, ನನಗಿಷ್ಟ ಆಗ್ತಿಲ್ಲ, ಇವ್ರದ್ದು ನಡವಳಿಕೆ ಸರಿ ಇಲ್ಲ ಅಂತ ಅಂದ್ಬಿಟ್ಟು ನೀನು ಯಾವನು ಹೇಳೋಕ್ಕೆ ಅಂತ ಕೇಳ್ತಾರೆ. ಅದನ್ನು ನಿಶ್ಚಿತವಾಗಿರಬೇಕು. ಲೈಕ್ ನಿಮ್ಮ ಪೂರ್ವಾಶ್ರಮದಲ್ಲಿ ಆ ಜಡ್ಜು ನ್ಯಾಯಮೂರ್ತಿಗಳಾಗಿದ್ದ ವಕೀಲರಾಗಿದ್ದಾಗ ಆ ಪಾರ್ಟಿನ ಡಿಫೆಂಡ್ ಮಾಡಿರೋದು, ಅಥವಾ ದೂರದ ಸಂಬಂಧಿ ಥರ ಏನಾರು ಆಗಿರೋದು, ಅಥವಾ ಅವ್ರದ್ದು ಯಾರ್ದೋ ಆಫೀಸ್ಗಳಲ್ಲಿ ರಿಲೇಟೆಡಲ್ಲಿ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಯಾರು ಕೆಲಸ ಮಾಡ್ತಿರೋವಂಥದ್ದು ಏನಾರು ಇರೋದು, ಈ ಥರದ್ದೆಲ್ಲ ಏನೇನಾದ್ರು ಸ್ಪಷ್ಟವಾದ ಅಥವಾ ಸ್ಪೆಸಿಫಿಕ್ ಆದ ಆರ್ಡರ್ಗಳು ಪಾಸಾಗಿರಬೇಕು. ಆ ಥರದ್ದು ಇದೆಲ್ಲ ಇರಬೇಕು. ಸುಮ್ಮನೆ ಬಾಯಿಗೆ ಬಂದ ನನ್ನ ಅಭಿಪ್ರಾಯದಲ್ಲಿ ಈ ಜಡ್ಜ್ ಸರಿ ಇಲ್ಲ, ಜಸ್ಟಿಸ್ ನಾಗಪ್ರಸನ್ನ ಬೇಡ, ಅವ್ರ ಬೆಂಚ್ ಬೇಡ, ತೆಗೆದಾಕಿ ಬೇರೆ ಕೊಟ್ರಿ, ಹಂಗೆ ಆಗಲ್ಲ. ನೀವು ಬಯಸ್ದಂಗೆ. ಓಕೆ, ಎರಡನೇದು ಈ ಸುಪ್ರೀಂ ಕೋರ್ಟ್ ಕ್ಯಾನ್ ಇಂಟರ್ಫಿಯರ್ ಅಂಡ್ ಟೇಕ್ ಎ ಕಾಲ್ ಆನ್ ದಿಸ್. ಅವರು ತಗೋಬೋದು. ನಾನು ಸತ್ಯಾಗ್ರಹ ಮಾಡ್ತೀನಿ ಅಂತ ಕೇಜ್ರಿವಾಲ್ ಹೇಳಿದ್ರೆ, ಸರ್ ನೀವು ಏನು ಗ್ರಹ ಬೇಕಾದ್ರೂ ಮಾಡ್ಕೊಳ್ಳಿ, ನೀವೊಂದು ಗ್ರಹ ಅಷ್ಟು ಮಾತ್ರ ಹೇಳ್ತೀನಿ. ಯಾವತ್ತೂ ನೀವು ಅಣ್ಣಾ ಹಜಾರೆಯ ಮೂಮೆಂಟಿನಿಂದ ದೂರ ಸರಿದು ನಮ್ಮ ಸಾಮಾನ್ಯ ಜನರ ಕನಸುಗಳನ್ನು ರಾಜಕೀಯಗೊಳಿಸಿ ಅದರ ದುರಾಸೆಗೆ ನೀವು ಬಿದ್ದರೂ ಆವತ್ತೇ ನಿಮ್ಮ ಕೈ ಬಿಟ್ಟಾಗಿದೆ ಭಾಳ ಜನ. ಹಾಗಾಗಿ ನೀವೊಂದು ಗ್ರಹ, ಸತ್ಯಾಗ್ರಹ ಬೇಕಿದ್ರೆ ಮಾಡ್ಕೊಳ್ಳಿ. ಎಸ್, ಪೊಲೀಸರ ಕಾರ್ಯವೈಖರಿಗೆ ಹೈಕೋರ್ಟ್ ಗರಂ ಆಗ್ಬಿಟ್ಟಿದೆ. ಯಾವುದೋ ಏನು ಬೇಕಾದರೂ ಮಾಡ್ತೀರಿ ಅಂತ ಮಾನ್ಯ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಹೇಳಿದ್ದಾರೆ. ಚನ್ನಪಟ್ಟಣದ MK ದೊಡ್ಡಿ ಠಾಣೆಯ ಪ್ರಕರಣದ ಅರ್ಜಿ ವಿಚಾರಣೆಯಲ್ಲಿ ಮಾಡಿ 24ರಲ್ಲಿ ನಾಪತ್ತೆಯಾಗಿದ್ದ 2 ಹಸುಗಳಿಗೆ 26ರಲ್ಲಿ ಪೊಲೀಸ್ನವರು FIR ಆಗ್ತಾರಂತೆ. ಹಸುಗಳು ಪತ್ತೆಯಾಗಿಲ್ಲ ಅಂತೇಳಿ ಇಡೀ ಕುಟುಂಬದ ವಿರುದ್ಧ ಯಾವುದ್ರ ಮೇಲೆ ದಾಖಲಿಸ್ಬಿಟ್ಟಿದ್ದಾರಂತೆ. ಇದೆಲ್ಲ ಏನೇ ನಿಜಪ್ಪ, ಏನ್ರಪ್ಪ ಪೊಲೀಸ್ನವರು. ಇನ್ನೊಂದು ಕಡೆ ಅದು ಮೆಟ್ರೋದಲ್ಲಿ ಮಹಿಳೆಯರ ಹಿಂಬದಿಯ ವಿಡಿಯೋ ಚಿತ್ರೀಕರಣ ಮಾಡಿದ ಒಬ್ಬ ಆರೋಪಿಗೆ ಜಾಮೀನು ಕೊಡೋಕ್ಕೆ ನಿರಾಕರಿಸಿದ್ದಾರೆ. ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀಯಾ, ಏನು ಅಸಹ್ಯ ಇದು, ಹೇಗೆ ಮಾಡ್ತೀರಿ ಇದನ್ನೆಲ್ಲ ನೀವು ಅಂತ, ಮನುಷ್ಯರ ನೀವು ಅಂತ ಕೇಳಿದ್ದಾರೆ. ಸರಿಯಾಗಿ ಕೇಳಿದ್ದೀರಿ ಸರ್, ನಿಮಗೆ ಅಷ್ಟೇ ಕೇಳೋಕ್ಕಾಗೋದು. ಅಲ್ಲಿ ಮೇಲಿಂದ ಕೆಳಗಿಳಿದು ಬಂದು 2 ಮೂತಿಗೆ ಜಡ್ಜಕ್ಕೆ ಅಧಿಕಾರ ಇಲ್ಲ ಪುಣ್ಯಕ್ಕೆ. ಹಾಗಾಗಿ ನೀವು ಸುಮ್ಮನಾಗಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಜಡ್ಜ್ ಬಿಡಬೇಕು ಅವನಿಗೆ ಹಿಡ್ಕೊಂಡಂಗೆ ಯಾವನಾದ್ರೂ. ಎಂಥ ಕೆಲಸಗಳು. ಈ ವೆಬ್ಸೈಟ್ ಅದು ಯಾವುದೋ ಮೆಟ್ರೋ ಚಿಕ್ಸ್ ಅಂತ ವೆಬ್ಸೈಟ್ ಅಂತೆ, ದಿಗಂತ್ ಅಂತೆ. ಅವನು ವಕೀಲರು ಹೇಳಿದ್ರಂತೆ ಸರ್ ತಮಾಷೆಗೆ ಹಾಕ್ತಂತ. ಆಯಿತು, ತಮಾಷೆಗೆ ಆಗಲಿ, ಅವನ ಮನೇಲಿ ಯಾರ್ಯಾರ್ದು ಹಾಕ್ಬೋದು ಅಂತ ತಂದ್ಕೊಡಿ ಅಂತ ಹೇಳಬೇಕು. ಆಗಲಿ, ತಮಾಷೆಗೆ ಆಗಲಿ, ಅವನ ಮನೇಲಿ ಯಾರ್ಯಾರ್ದಿದೆ ತಗೊಂಬ ಇಲ್ಲಿ ಇನ್ಬೇಕು.
ಹಾಗೆ ತೋರಿಸ್ತೀವಾಗ ಅನ್ಬೇಕು. ತಮಾಷೆ ಯಾಕೆ ಆಗ್ಬೇಕದು? ಜವಾಬ್ದಾರಿ ಇರೋನು ಏನ ಬುದ್ಧಿನೇ ಇಲ್ಲ, ನಿಯಂತ್ರಣದಲ್ಲಿಲ್ಲ ಅಂದ್ರೆ ಓಕೆ. ಏನು ತಮಾಷೆ? ವಕೀಲರು ಹೇಳಿದಾರಲ್ಲ, ಅವ್ನು ಹೇಳ್ಬೇಕು ಅದನ್ನು, ಅವ್ನ ಮನೆ ತೊಗೊಂಬನ್ನಿ ಅನ್ಬೇಕು. ಗೊತ್ತಾಗತ್ತಾಗ ಕಷ್ಟ ಏನು ಅಂತ. ಈಗ ಕೊಟ್ಟಲ್ಲಿ ಜಾಮೀನು ಕೊಟ್ಟಿಲ್ಲ, ಆಯಿತು, ಕೋರ್ಟ್ ಏನೋ ಮಾಡುತ್ತೆ. ಎಸ್. ಕೇಳಿ ಚಿತ್ರದಲ್ಲಿನ ಸರಗ ಸರ್ಸೆ ಹಾಡಿನ ವಿವಾದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿರುವ ರಾಷ್ಟ್ರೀಯ ಮಹಿಳಾ ಆಯೋಗದ ಮುಂದೆ ನಟ ಸಂಜಯ್ ದತ್ ಹಾಜರಾದರೂ ವಿಚಾರಣೆಯನ್ನು ಎದುರಿಸಿದ್ರು. ಟೀಕೆಗೆ ಗುರಿಯಾಗಿರುವ ನಿರ್ದೇಶಕ ಪ್ರೇಮ್ರನ್ನ ನಟ ಸುದೀಪ್ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಾಂಟ್ರವರ್ಸಿ ಎಲ್ಲಾ ಸಿನಿಮಾಗಳಲ್ಲೂ ಇರುತ್ತೆ, ಮುಲಾಮ್ ಹಾಕಬೇಕು, ಒಗ್ಗರಣೆ ಹಾಕಬಾರ್ದು ಅಂತ ಹೇಳಿದ್ದಾರೆ. ಚಿತ್ರರಂಗದಲ್ಲಿ ಈ ತರ ಯಾವುದೇ ಮೊನ್ನೆ ಸಾಂಗ್ ವಿಚಾರದಲ್ಲಿ ಕಾಂಟ್ರವರ್ಸಿ ಆಯಿತು. ಇದೇ ವ್ಯಕ್ತಿ ಎಂತೆಂಥ ಸಾಂಗ್ ಬರೆದಿದ್ದಾರೆ, ತಾಯಿ ಬಗ್ಗೆ, ಇದ್ರ ಬಗ್ಗೆ, ಇಮೋಷನ್ಸ್ ಬಗ್ಗೆ. ಕೆಲವು ಟೈಮ್ ಕೆಲವು ವರ್ಕ್ ಆಗಲ್ಲ. ಇವತ್ತಿಗೆ ಆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಒಪಿನಿಯನ್ಸ್ ಬೇಗ ಎಲ್ಲ ರೀಚ್ ಆಗೋದ್ರಿಂದ ಅಫ್ಕೋರ್ಸ್ ಏನೋ ಆಗಿರ್ಬೋದು. ಬಟ್ ಟು ಮೇಕ್ ಅ ಮ್ಯಾನ್. ಹಾಸನದಲ್ಲಿ 25 ವರ್ಷದ ಯುವತಿಯೊಬ್ಬರು ಬ್ರೈನ್ ಸ್ಟ್ರೋಕ್ಗೆ ಬಲಿಯಾಗ್ಬಿಟ್ಟಿದ್ದಾರೆ. ಟೆಕ್ಕಿಯಾಗಿರೋ ಆಕೆ ಶ್ವೇತಾ ಅನ್ನೋದು ಒಬ್ಬಳೇ ಮಗಳಂತೆ. ತಾಯಿ ಜೊತೆ ಮಾತಾಡ್ತಾ ಕೂತಿದ್ಲಂತೆ. ಏನು ಅಮ್ಮ ಯಾಕೆ ತಲೆ ಸುತ್ತಾ ಇದೆ ಯಾಕೋ ಅಂದ್ಲಂತೆ. ಹಂಗಂದ್ಬಿಟ್ಟು ಕುಸ್ತು ಬಿದ್ದಿದ್ದಾಳೆ ತಾಯಿ ಮಡ್ಲಲ್ಲೇ. ಅಯ್ಯಪ್ಪ, ತಕ್ಷಣ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ಅವರು ಇದು ಸ್ಟ್ರೋಕ್ ಆಗಿದೆ, ಬೇಗ ಕರ್ಕೊಂಡೋಗಿ ಎಂದಿದ್ದಾರೆ. ಹಾಸನದಿಂದ ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿಬಿಟ್ಟಿದೆ. ಗೋಲ್ಡನ್ ಅವರ್ನಲ್ಲಿ ಒಂದು ಇಂಜೆಕ್ಷನ್ ಇದೆಯಲ್ಲ, ಅದು ಕೊಡಬೇಕಾಗಿತ್ತು, ಅದೇನೋ ಕೊಟ್ಟರೋ ಬಿಟ್ಟರೋ ಏನು ಮಾಡಿದ್ರೋ ಏನೋ ಹಾಸನದಲ್ಲಿ. ಸರಿ, ಪಾಪ ಮಗು ಹೋಗೇ ಬಿಡ್ತು. ಅಯ್ಯಯ್ಯ, ಅವರು ಅಂಗಾಂಗ ದಾನ ಮಾಡಬೇಕು ಅನ್ಕೊಂಡು ಆಮೇಲೆ ಅವ್ರು ಅಂಗಾಂಗ ದಾನ ಮಾಡೋಣ ಅನ್ಕೊಂಡಿದ್ರೆ, ಬಟ್ ಕಾರ್ಡಿಯಾಕ್ ಅರೆಸ್ಟ್ ಆಗಿರೋದ್ರಿಂದ ಆಗಲ್ಲ ಅಂತ ಹೇಳಿ ಇದು ಮಾಡಿದ್ದೆ. ಇವತ್ತು ಹಾಸನ ಕರ್ಕೊಂಡು ಆಯಿತು. ಅದೆಲ್ಲ ಸರಿ, ಬಡದು ಎಂಥ ಇದ್ರಿ ಅದು ಕತೆ ಅದು. ಮಾತಾಡ್ಕೊಂಡಿದ್ದಂಗೆನೆ. ಎಸ್. ಮುಗಿಸ್ಕೊಂಡು ಬಂದಿದೆ. ಬಂದಾದ್ಮೇಲೆ ಊಟನೂ ಮಾಡಿದೆ, ಮತ್ತು ಮೊಟ್ಟೆಲ್ಲ ಬೇಯಿಸಿ ಇಟ್ಟು ಕಾಫಿ ಎಲ್ಲ ಕುಡ್ದು ಮಾತಾಡ್ತಿದ್ದಂಗೆ ಆ ತಲೆನೋವು ಅಂದ್ಕೊಂಡು ಹಂಗೆ ಕುಸ್ಬಿಟ್ಟಾಳೆ. ಒಂದ್ಸತಿ ವಾಂತಿ ಮಾಡಿದ್ದೆ ಅಷ್ಟೇ. ಮನೆಪಾಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬೆಂಗಳೂರು. ಅಲ್ಲಿ May 19, 2024 ನಾವು 2023 ಜಾಯ್ನ್ ಆಗಿದ್ದು ಕಂಪ್ನಿಗೆ. ಎಲ್ಲರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ಲು. ರಾಜನೂ ಭಾಳ ಸರಿ ಸಣ್ಣ ಪುಟ್ಟ ಇಂಡಿಕೇಶನ್ಸು ಈ ಥರದ ಪ್ರಕರಣಗಳಲ್ಲಿ ನಿಮಗೆ ಬರ್ತಾ ಇರುತ್ತೆ. ನೀವು ಅದನ್ನು ಗಮನಿಸ್ಕೋಬೇಕು. ಸಾಮಾನ್ಯವಾಗಿ ಒಳ್ಳೊಳ್ಳೆ ಡಾಕ್ಟ್ರುಗಳು ಎಲ್ಲ ಹೇಳೋದೇನೆಂದರೆ, ನಮ್ಮ ದೇಹ ನಮಗೆ ಸಿಗ್ನಲ್ಗಳನ್ನು, ಸಂದೇಶಗಳನ್ನು ತರಹವಾರಿ ರೂಪದಲ್ಲಿ 100ಕ್ಕೆ 99% ಕೊಡುತ್ತೆ. 1% ಇಲ್ಲದೆ ಇರ್ಬೋದು. ಕೆಲವು ಸರಿ ಶೂ ಹಾಕಕ್ಕೆ ಬಗ್ದಾಗ ತಲೆ ಎತ್ತೋದು, ಗರ್ ಅಂತನದು, ವರ್ಟಿಗೋನ ಕನ್ಫ್ಯೂಸ್ ಮಾಡ್ಕೊಳ್ಳೋದು, ಈ ಥರ ಏನೇನೋ ಬರ್ತಾನೇ ಇರುತ್ತೆ. ಕಿವಿನಲ್ಲಿ ಸಿಂಪಲ್ಲಾಗಿ ವ್ಯಾಕ್ಸ್ ತೆಗೆದೇ ಇದ್ದ ತಲೆ ತಿರುಗತ್ತೆ. ಅದು ಯಾಕೆ ಅಂತ ಗೊತ್ತಾಗದೆ ಗಾಬರಿ ಆಗ್ಬಿಡೋದು. ಹಾಗಾಗಿ ಸ್ವಲ್ಪ ನಾವು ಇನ್ಮೇಲೆ ಎಲ್ಲನೂ ಗೂಗಲಲ್ಲೇ ಮಾಡ್ಕೊಳ್ಳೋದನ್ನು ಸ್ವಲ್ಪ ನೋಡ್ಕೊಂಡು ತಿಳ್ಕೊಳ್ಳೋದು ಉತ್ತಮ ನಮ್ಮ ದೇಹದ ಬಗ್ಗೆ. ಯಾಕಂದರೆ ಇದು ಹಂಗೆ ದೇಹ ಹಂಗೆ ಬಿಹೇವ್ ಮಾಡ್ತಿದೆ. ಮೊದಲಿನ ಥರ ದೇಹನ ನಂಬೋ ಸ್ಟೇಜಲ್ಲಿಲ್ಲ ನಾವು. ಸಣ್ಣ ಪುಟ್ಟ ಅಂದರೆ ನನ್ನ ದೇಹವನ್ನು ನಾನೇ ನಂಬುವ ಸ್ಟೇಜಲ್ಲಿ ಇಲ್ಲ. ಹಾಗಿದೆ ಈಗ ಆ ಪರಿಸ್ಥಿತಿ ಹಾಗಾಗಿದೆ ಈಗ. ಬಟ್ ಭಾಳ ದಾರುಣವಾದ ಕಥೆ ಇದು. ಆಲ್ರೈಟ್. ಆ ಆಪ್ ಪಕ್ಷದ ರಾಘವ್ ಚಡ್ಡಾ ಎಲ್ಲ 7 ಜನ ಸೇರಿದ್ದರಲ್ಲ BJPಗೆ, ಇವತ್ತು ರಾಜ್ಯಸಭೆಯ ಸಭಾಧ್ಯಕ್ಷರಾಗಿರುವಂತಹ ಸಭಾಪತಿಗಳಾಗಿರುವಂಥ ರಾಧಾಕೃಷ್ಣನ್ ಅವರು ಅದನ್ನು ಅಂಗೀಕರಿಸಿದ್ದಾರೆ ಮತ್ತು ಎಲ್ಲರನ್ನ BJPಯ ಸದಸ್ಯರೆಂದು ಮಾನ್ಯ ಮಾಡಿ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಸೊ ಅಂದರೆ ಅವ್ರಿಗೆ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಈಗ ಆಪು ಒಂದು ಅರ್ಜಿಯನ್ನು ಕೊಟ್ಟಿತ್ತು ಸಭಾಪತಿಗಳಿಗೆ. ಅದು ಯಾವುದೇ ಪ್ರಕ್ರಿಯೆ ಆಗಿಲ್ಲ ಅಂತ ಅವ್ರು ವಾಗ್ದಾಳಿ ಮಾಡಿದ್ದಾರೆ. ನನ್ನ ಪ್ರಕಾರ ಆ ವಾಗ್ದಾಳಿ ಪ್ರಯೋಜನಕ್ಕಿಲ್ಲದಿರುವ ವಾಗ್ದಾಳಿ. ಅದು ಆಗಬೇಕಾಗಿಲ್ಲ ಮತ್ತು ಆಗೋದೂ ಇಲ್ಲ. ನೀವು ಬೇಕಾದ್ರೆ ಕೋರ್ಟ್ಗೆ ಹೋಗ್ಕೋಬೋದು. ಕಾರಣ 2/3 ಅದು ಆಗೋಗಿದೆ. 10 ಅಲ್ಲಿ 7 ಆಚೆ ಬಂದಿದೆ. ಹಾಗಾಗಿ ಆ್ಯಂಟಿ ಡಿಫೆಕ್ಷನ್ ಲಾನಲ್ಲಿ ಅವರಿಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಹಾಗಾಗಿ ಐ ಡೋಂಟ್ ಥಿಂಕ್ ಎನಿಥಿಂಗ್ ವಿಲ್ ಹ್ಯಾಪನ್. ಎಸ್. ಬೆಂಗಳೂರಿನ ಖಾತೆದಾರರಿಗೆ ಗುಡ್ ನ್ಯೂಸ್. ಈ ಖಾತೆಗಾಗಿ ಅಲ್ದಾಟವನ್ನು ತಪ್ಪಿಸೋದಕ್ಕಾಗಿ ಆನ್ಲೈನ್ನಲ್ಲಿ ಈಗ ಈ ಖಾತಾ ಡೌನ್ಲೋಡ್ ಮಾಡಿಕೊಳ್ಳುವ ವ್ಯವಸ್ಥೆಯನ್ನು GBA ಜಾರಿಗೆ ತರ್ತಾ ಇದೆ. ಒಟ್ಟು 13 ಲಕ್ಷ ಈ ಖಾತೆದಾರರಿಗೆ ತಕ್ಷಣವೇ ಸಿಗುವಂತಹ ಸೌಲಭ್ಯ ಇದಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಅಲ್ಲ, ನೀವು ಮಾಡಿರೋದೇನೋ ಚೆನ್ನಾಗಿದೆ, ಬಟ್ ಅದನ್ನು ಡೌನ್ಲೋಡ್ ಮಾಡಿ ಮಧ್ಯಕ್ಕೆ ಹೋದಾಗ ಕೆಟ್ಟು ನಿಲ್ಲುತ್ತದೆ. ಇಂತಹವರ ಸಹಾಯ ಪಡೆಯಿರಿ, ಅದಕ್ಕೆ 3,000 ಕೊಡಿ ಅಂತಂದ್ರೆ ಕಷ್ಟ. ಸರ್ವರ್ ಇಶ್ಯೂಗಳಾಗುತ್ತೆ. ಅದು ಬರೀ ಬೋಗಸ್. ಅದು ವರ್ಕ್ ಆದರೆ ಸಂತೋಷ, ಜನಕ್ಕೆ ಒಳ್ಳೆಯದಾಗಲಿ, ಬೇಡ ಅಂದವ್ರು ಯಾರು. ಈಗ ಪಶ್ಚಿಮ ಬಂಗಾಳದ 2ನೇ ಹಂತದ ಚುನಾವಣೆ 29 ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬಿತ್ತು. ಏನು ಮೋದಿ, ಅಮಿತ್ ಶಾ, ಆದಿತ್ಯನಾಥ್ ಡ್ಯಾಶು ಅಂತ BJPಯವರು ಅಕ್ಷೋಹಿಣಿ ಸೈನ್ಯವನ್ನೇ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ. ಎಲ್ಲಿಗೆ? ಬಂಗಾಳಕ್ಕೆ ಶಂಖವನ್ನು ಊದಲಿಕ್ಕೆ. ಆಕೆ ಏಕಾಂಗಿಯಾದರೂ ಸರಿ ಅಂತೇಳಿ ಆ ಕಜಿನ್ ಯಾರೋ ಒಬ್ಬ ಅಭಿಷೇಕ್ ಚಕ್ರವರ್ತಿನ ಯಾರೋ
ಮುಖರ್ಜಿನ ಯಾರನ್ನೋ ಬ್ಯಾನರ್ಜಿನ ಸೇರಿಸ್ಕೊಂಡು ಆ ಒಮ್ಮತ ಆಕೆ ಹೊಡಿತಾ ಇದ್ದಾರೆ ತಿರುಗಿಸಿ. ಆ ಜಿದ್ದನ್ನು ನೋಡಬೇಕು. ಈ ಮಧ್ಯದಲ್ಲಿ ಕಾಂಗ್ರೆಸ್ ಎಲ್ಲಿ ಇಂತ ಇವತ್ತು ಯಾರಿಗೋ ಫೋನ್ ಮಾಡಿ ಕೇಳಿದೆ ನಾನು, ಎಲ್ರಿ ಕಾಂಗ್ರೆಸ್ ಒಂದೆ ಹಾಗಂದ್ರೆ ಅಂದರು. ಹಾಗಂದ್ರೆ ಏನು ಅಂದರು. ರೀ ಕಾಂಗ್ರೆಸ್ ಪಾರ್ಟಿ ಆ ರಾಜ್ಯ ಆಳಿರೋ ಪಾರ್ಟಿ ರೀ ಅದು. ಅದೇ ಸರ್ ನಾವು ಕೇಳ್ತಿರೋದು, ಹಂಗಂದ್ರೆ ಏನು ಅಂದರು. ಇದು ಕಾಂಗ್ರೆಸ್ ಕತೆ. ಒಂದು ಹಂತದಲ್ಲಿ ಮೋಸ್ಟ್ ಪವರ್ಫುಲ್ ಲೀಡರ್ಸನ್ನು ಹೊರಗೆ ತಂದಿದ್ದಂಥ ಜಾಗ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟ್ರು, ಪ್ರೆಸಿಡೆಂಟ್ ಆಗಿದ್ದಂಥ ಪ್ರಣವ್ ಮುಖರ್ಜಿ, ಸಿದ್ಧಾರ್ಥ ಶಂಕರ್ರೇ ಎಮರ್ಜೆನ್ಸಿ ತರಕ್ಕೆ ಮೂಲ ಕಾರಣ, ಇಂದಿರಾ ಗಾಂಧಿಗೆ ಅಡ್ವೈಸ್ ಮಾಡಿ. ಇವತ್ತು ಕಾಂಗ್ರೆಸ್ ಇಲ್ಲವೇ ಇಲ್ಲ, ಬೂಟೆ ತಾಳಗೊಟ್ಟಾಯ್ತು. ಕಮ್ಯುನಿಸ್ಟೂ ಇಲ್ಲ. ಇವತ್ತು ಸಿಕ್ಕಾಪಟ್ಟೆ ನಡೆದು ಇವತ್ತು ಗಲಾಟೆಗಳು ಒಂದಷ್ಟು ಆಗಿದೆ ಇಬ್ಬರ ಮಧ್ಯೆ. ಎಕ್ಸ್ಪೆಕ್ಟೆಡ್ ಅದು. ಒಂದಷ್ಟು ಬಾಂಬ್ಗಳನ್ನು, ನಾಡ ಬಾಂಬ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಒಟ್ಟಲ್ಲಿ ಇಬ್ಬರೂ ಸೇರಿಗೆ ಸೇರು ಅಂತ ಫೈಟ್ ಮಾಡ್ತಿದ್ದಾರೆ. ನನಗಿದ್ರಲ್ಲಿ ಅಮೇಝಿಂಗ್ ಆಗಿ ಕಾಣಿಸ್ತಿರೋದು BJP ಅವರ ಫೈಟಿಂಗ್ ಕೆಪಾಸಿಟಿ. ಅವ್ರು ಸೋಲೋದು, ಗೆಲ್ಲೋದು, ಅವ್ರ ಸಿದ್ಧಾಂತ ನೀವು ಒಪ್ಪೋದು, ಬಿಡೋದು, ಇದೆಲ್ಲ ಆಮೇಲಿನ ಕತೆ. ಲುಕ್ ಎಟ್ ದರ್ ಫೈಟಿಂಗ್ ಕೆಪಾಸಿಟಿನ. ಯಾವ ರಾಜ್ಯದಲ್ಲಿ ಕಾರ್ನರ್ ಮೀಟಿಂಗ್ ಮಾಡಿದ್ರೆ 14 ಜನ ಬರಲ್ಲ ಅನ್ನೋ ಸ್ಥಿತಿ ಇತ್ತೋ ಅಲ್ಲಿವತ್ತು ಈ ಸ್ಥಿತಿ ತಂದಿಟ್ಟಿದ್ದಾರೆ ಅಂತಂದರೆ ಅದು ಕಮ್ಯುನಿಸ್ಟರ 26-27 ವರ್ಷದ ಆಡಳಿತ ಮತ್ತು ಈ ಹೆಣ್ಣು ಮಗಳ 15 ವರ್ಷದ ಆಡಳಿತ, 40 ವರ್ಷದ ಆಡಳಿತದ ನಂತರ. ಅದೇನು ಮಾಡ್ತಾರಪ್ಪ ಪಾರ್ಟಿನಲ್ಲಿ. ಎಸ್, ಯುರೋಪ್ ಒಕ್ಕೂಟದ ಬಳಿಕ ನ್ಯೂಜಿಲೆಂಡ್ ಜೊತೆಗೆ ಭಾರತ 100% ತೆರಿಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಒಪ್ಪಂದ ವ್ಯಾಪಾರ, ಹೂಡಿಕೆ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ವ್ಯಾಪಕ ಬದಲಾವಣೆಗಳನ್ನು ತರುತ್ತೆ ಅಂತ ನಿರೀಕ್ಷಿಸಲಾಗ್ತದೆ. ಓಕೆ, ಆಲ್ ಡೆಡ್ ಎಕಾನಮಿ ಹೆಲ್ ಹೋಲ್ ಅಂತ ಯಾರು ಅವನೊಬ್ಬ ಹೆಲ್ ಇದಾನಲ್ಲ, ಹೆಲ್ ಟ್ರಂಪ್ ಹೆಲ್, ಅವನೇ ಹೆಲ್ ಹೆಲ್ ಹೋಲ್ ಡೆಡ್ ಎಕಾನಮಿ ಅಂತಿದ್ರಲ್ಲ. ಇದು ಡೆಡ್ ಎಕಾನಮಿನ? ಡೆಡ್ ಎಕಾನಮಿ ಜೊತೆ ಯಾವನಾದ್ರು ಬಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಗ್ತಾನ? ಡೆಡ್ ಎಕಾನಮಿ ಜೊತೆ? ಹಾಂ, ಅಯ್ಯೋ ಏನೋ ಭಾರತ ಇನ್ನೊಂದನ್ನು ಹಾಕ್ಕೊಂಡಿದೆ. ಆಮೇಲೆ ನೋಡೋಣ ಅದರಿಂದ ಲಾಭ ಏನಾಗುತ್ತೆ ಬಿಡುತ್ತೆ ಅನ್ನೋದನ್ನು.